ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತೇನಂತಂದ್ರೆ ಹುಣ್ಸಿಕಾಯಿ ಇದ್ರೆ ಚಟ್ನಿ ಮಾಡ್ಕೊರಿ. ಅದು ಭಾಳ ಹುಳಿ ಇರ್ತೈತೆ, ಹಂಗೆ ತಿನ್ನಕ್ಕಂತೂ ಆಗೋದಿಲ್ಲ. ಅದಕ್ಕೆ ಚಟ್ನಿ ಮಾಡ್ಕೊರಿ ಈ ಥರ. ಅದಕ್ಕೇನು ಮಾಡ್ಬೇಕಂದ್ರೆ ಹುಣ್ಸಿಕಾಯಿನ ಮೊದಲು ತೊಳ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಒಂದು 5 ನಿಮಿಷ ಹುರ್ಕೋಬೇಕು ಬಿಸಿ ಆಗತನ. ಹುರ್ಕೊಂಡ್ಮೇಲೆ ಏನು ಮಾಡ್ಬೇಕಂದ್ರೆ ಒಂದು 4-5 ಮೆಣಸಿನ್ಕಾಯಿನ, ಹಸಿ ಮೆಣಸಿನ್ಕಾಯಿನೂ ಹುರ್ಕೋಬೇಕು. ಖಾರ ನಿಮ್ಗೆ ಎಷ್ಟು ಬೇಕಷ್ಟು ಒಂದು 5-6 ಹುರ್ಕೋರಿ. ಹುರ್ಕೊಂಡು ಅದಾದಮೇಲೆ ಏನು ಮಾಡ್ಬೇಕಂತಂದ್ರೆ ಅವನ್ನ ತಕ್ಕೊಂಡು ಅದಕ್ಕೆ ಏನೇನು ಹಾಕ್ಬೇಕಂತಂದ್ರೆ, ಹುಣ್ಸಿಕಾಯಿ ಚಟ್ನಿ ಮಾಡೋಕೆ ಏನೇನು ಹಾಕ್ಬೇಕಂತಂದ್ರೆ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಬೆಲ್ಲ, ಜೀರಿಗೆ, ಉಪ್ಪು ಅವನಿಷ್ಟು ಇಟ್ಕೊಂಡು ಮಿಕ್ಸಿ ಜಾರ್ ಒಳಗೆ ಏನು ಮಾಡಿರಿ ಹಾಕ್ಕೋರಿ ನೀಟಂಗೆ. ಎಲ್ಲನೂ ಒಮ್ಮೆನೇ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ಸ್ವಲ್ಪ ನಮ್ಗೆ ಎಷ್ಟು ಬೇಕು ಅದಕ್ಕೆ ತಕ್ಕಂತೆ ಉಪ್ಪು ಹಾಕ್ಕೋರಿ. ಹಾಕ್ಕೊಂಡ್ಮೇಲೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಳತ್ತೀನಿ ಕಲರ್ಗೆ. ಅದನ್ನೊಂದು ನೀಟಾಗಿ ಮಿಕ್ಸಿ ಮಾಡ್ಕೊರಿ. ಸ್ವಲ್ಪ ಬೇಕಂದ್ರೆ ನೀರು ಹಾಕ್ಕೋರಿ, ಅಂದ್ರೆ ಸಣ್ಣಗಾಗುತ್ತದೆ. ಹಾಕ್ಕೊಂಡ್ಮೇಲೆ ಇವತ್ತಿಂದು ಹುಣ್ಸಿಕಾಯಿ ಚಟ್ನಿ ರೆಡಿ ಆಗೈತಿ. ಹೆಂಗಾಗೈತಿ ಕಮೆಂಟ್ ಮಾಡಿರಿ.